ಮಾಲೀಕರಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಬಳ್ಳೂರು ಅವರು ಪಂದ್ಯಾವಳಿಗೆ ಆಗಮಿಸಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮ ಪರವಾಗಿ ಅತ್ಯಂತ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಮಿಸ್ಟೇಕ್ ಆಗ್ತಾ ಇದೆ, ಬೆಂಚ್ ಭಾಗದಲ್ಲಿ ಆಕಾಶ್ ಅವರಿಗೆ ಯಶಸ್ಸು ಸಿಗ್ತಾ ಇದೆ. ಆರಂಭದಲ್ಲಿ 1-0 ಒಂದಿಗೆ ಪಂದ್ಯ ಆರಂಭಗೊಂಡಿದ್ದ ಸಂಜೀವ್ ದಾಳಿ ಭಾಗದಲ್ಲಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಕ್ಸ್ಫರ್ಡ್ ಶಾಲೆಯ ಎಲ್ಲ ಹಾಸ್ಟೆಲ್ ವಿದ್ಯಾರ್ಥಿಗಳು ಕೂಡ ಇವತ್ತು ಪಂದ್ಯಾವಳಿಗೆ ಬಂದಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಸಂಸ್ಥಾಪಕರಿಗೆ, ಸಂಸ್ಥೆಯ ಸಿಬ್ಬಂದಿ ವರ್ಗಕ್ಕೆ, ಸಂಸ್ಥೆಯ ಮೊದಲು ವಿದ್ಯಾರ್ಥಿಗಳಿಗೆ, ಕೋಚಿಂಗ್ ಪಡಿತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಮಾತೃಶ್ರೀ ಬಂಧು ಮಂಡಳ ವತಿಯಿಂದ ಧನ್ಯವಾದಗಳು. ಅದರ ಜೊತೆಗೆ ವಸತಿಯನ್ನ ಅವಕಾಶ ಮಾಡಿಕೊಟ್ಟಿರುವಂತಹ ಆಕ್ಸ್ಫರ್ಡ್ ಶಾಲೆಯ ಚೇರ್ಮನ್ರಾಗಿರುವಂತಹ ದಳವಾಯಿ ಸರ್ ಅವರು ಕೂಡ ಮಂಡಳ ವತಿಯಿಂದ ಧನ್ಯವಾದಗಳು. 10,000 ಸಹಾಯದಾನಿಗಳು ಸನ್ಮಾನ್ಯ ಶ್ರೀ ಟಿವಿ ಅರಳಿಕಟ್ಟಿ ಅಧ್ಯಕ್ಷರು, ಅರಳಿಕಟ್ಟಿ ಫೌಂಡೇಶನ್ ಸಾಹೇಬರು, ಇವರು ಕೂಡ ಆಗಮಿಸಬೇಕು. ಅದರಂತೆ ಸಂಜಯ್ ಬೆಳೆವಾಡ ಅವರು ಮಾಜಿ KMF ಅಧ್ಯಕ್ಷರು, ಬಿಜಾಪುರ ಬಾಗಲಕೋಟೆ ಜಿಲ್ಲೆ. ಏನ್ ಮಾಡ್ಬೇಕು, ಏನ್ ಮಾಡಿ ನಾಗೋರು, ಏನ್ ಮಾಡಿ ಹನುಮಂತ್ ಉದ್ದಾರ್, ನಾಗೋರು, ಏನ್ ಮಾಡಿ ಮಾಲೀಕರು ಸಾಯಿ ಆರ್ಟ್ಸ್ ಮುದೋಳ್, ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊತಾ ಇದೀವಿ. ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಸೈಡ್ ಹೋಗ್ರಪ್ಪ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಸೈಡ್ ಹೋಗಿ. ಆಜೀವ 10,000 ರೂಪಾಯಿ ದಾನಿಗಳಾದಂತಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಅಥವಾ ಪದಾಧಿಕಾರಿಗಳು ಬಂದು ಗೌರವ ಸನ್ಮಾನವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕಂತ ಕೇಳ್ಬೋದಾ ಇದೀವಿ. ಸೋರ್ಗಾಂವ್ ಕಬಡ್ಡಿ ಪಂದ್ಯಾಟದಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ, ಈ ಮೈದಾನದಲ್ಲಿ ಆಡ್ತಕ್ಕಂತ ಶಿನ್ನಾಳ್ ತಂಡ, ವೇದಿಕೆ ಎಡಭಾಗದ ಶಿನ್ನಾಳ್ ತಂಡ, ಹತ್ತನೇ ತಾಲೂಕಿನ ಒಂದೇ ಮಣಿತನದ ಆಟಗಾರರು, ದುರ್ಗಿ ಕುಟುಂಬದ ಆಟಗಾರರು ಪಂದ್ಯವನ್ನು ಆಡ್ಲಿಕ್ಕೆ ಬಂದಿದ್ದಾರೆ. ಒಂದು ಬಾರಿ ಜೋರ ಚಪ್ಪಾಳೆ ಬರ್ಬೇಕಾಗ್ತಾರೆ. ಒಂದೇ ಮಣಿತನದ ಸಹೋದರರು, ಅವರೆಲ್ಲ ದುರ್ಗಿ ಮಣಿತನದ ಸಹೋದರರು. ಈ ದಾಳಿಗಾರನ ಬಿಟ್ಟು ಉಳಿದಂತವ್ರು ಎಲ್ಲ 6 ಜನ ಆಟಗಾರರು ಒಂದೇ ಮಣಿತನದವರು.